ಬಿಗ್ ಬಾಸ್ ಇನ್ನೇನು ಫೈನಲ್ ಹಂತಕ್ಕೆ ಬಂದೇ ಬಿಡ್ತು. ಇನ್ನೇನು ಕೆಲವೇ ವಾರಗಳಲ್ಲಿ ಬಿಗ್ ಬಾಸ್ ಮುಕ್ತಾಯ ಆಗತ್ತೆ. ಇದೆಲ್ಲದರ ನಡುವೆ ಯಾರು ಫೈನಲಿಸ್ಟ್ ಆಗ್ತಾರೆ ಅನ್ನುವಂಥ ಪ್ರಶ್ನೆಗಳ ಜೊತೆಗೆ ವಿನ್ನರ್ ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆಯೂ ಇದೆ. ಇದರ ಜೊತೆಗೆ ಈಗ ಎಲ್ಲರೂ ಹೇಳ್ತಿರೋದು ಒಂದೇ ಮಾತು, ಈ ಬಾರಿ ಬಿಗ್ ಬಾಸ್ ಟ್ರೋಫಿಯನ್ನು ಒಬ್ಬ ಮಹಿಳೆಗೆ ಎತ್ಕೊಳ್ತಾರೆ ಅನ್ನೋದು. ಇದೆಲ್ಲದರ ನಡುವೆ ಒಂದು ಶಾಕಿಂಗ್ ಸುದ್ದಿ ಅಂತಂದರೆ, ಮಹಿಳಾ ಸ್ಪರ್ಧಿಗಳ ಅಭಿಮಾನಿಗಳಿಗೆ, ಅದರಲ್ಲೂ ಒಬ್ಬ ಮಹಿಳಾ ಸ್ಪರ್ಧಿಯ ಅಭಿಮಾನಿಗೆ ಇದು ನಿರಾಸೆಯ ಸುದ್ದಿ. ಹೌದು, ಇವತ್ತು ಮನೆಯಿಂದ ಒಬ್ಬರು ಮಿಡ್ ನೈಟ್ ಎಲಿಮಿನೇಷನ್ ಆಗ್ತಾ ಇದ್ದಾರೆ. ಇದು ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಆಗ್ತಾ ಇದೆ. ಹಾಗಿದ್ರೆ ಇವತ್ತು ಮನೆಯಿಂದ ಹೊರಗೆ ಬರೋದು ಯಾರು, ಉಳ್ಕೊಳ್ಳೋರು ಯಾರು, ಯಾವ ಲೆಕ್ಕಾಚಾರದಲ್ಲಿ ಮನೆಯಿಂದ ಹೊರಗೆ ಕಳಿಸಲಾಗ್ತಾ ಇದೆ, ಆ ಸ್ಪರ್ಧೆ ಯಾರು, ಅಭಿಮಾನಿಗಳಿಗೆ ಶಾಕ್ ಯಾವ ರೀತಿ ಇದೆ, ಇದೆಲ್ಲವನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಈ ಬಾರಿ ಬಿಗ್ ಬಾಸ್ನಲ್ಲಿ ಮಹಿಳಾ ಸ್ಪರ್ಧಿಗಳ ಕಾರುಬಾರು ತುಸು ಜೋರೇ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮನೆಯೊಳಗೆ ಇರುವಂಥ ಭವ್ಯ, ಮೋಕ್ಷಿತಾ ಹಾಗೂ ಗೌತಮಿ ಮೂರು ಜನ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಇದ್ದಾರೆ. ಒಬ್ಬರು ಮಾತಾಡೋದ್ರಲ್ಲಿ ಸ್ಟ್ರಾಂಗು, ಇನ್ನೊಬ್ಬರು ಗೇಮಲ್ಲಿ ಸ್ಟ್ರಾಂಗು, ಮತ್ತೊಬ್ಬರು ಸ್ಟ್ರಾಟರ್ಜಿ ಮಾಡೋದ್ರಲ್ಲಿ ಸ್ಟ್ರಾಂಗು. ಹೀಗಿರಬೇಕಾದ್ರೆ ಈ ಮೂವರ ನಡುವೆ ಸಿಕ್ಕಾಪಟ್ಟೆ ಪೈಪೋಟಿ ಅಂತೂ ನಡೀತಾ ಇತ್ತು. ಚೈತ್ರ ಕುಂದಾಪುರ ಎದ್ದಿದ್ರೆ ಅವರು ಗೆಲ್ತಿದ್ರೇನೋ ಅನ್ನೋ ನಂಬಿಕೆ ಇತ್ತು. ಆದರೆ ಅವ್ರು ಹೊರಗಡೆ ಬಂದಮೇಲೆ ಉಳಿದಿರೋದು ಇದೇ 3 ಮಂದಿ ಮಾತ್ರ. ಈ 3 ಮಂದಿಯಲ್ಲಿ ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಒಬ್ಬರು ಬಂದೇ ಬರ್ತಾರೆ. ಹೌದು, ಈ ಸುದ್ದಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದ ಹಾಗೇನೆ ಅವರ ಅಭಿಮಾನಿಗಳಿಗೆ ನಿಜವಾಗ್ಲೂ ಕೂಡ ಬೇಸರ ಆಗಿದೆ. ಹಾಗಿದ್ರೆ ಮನೆಯಿಂದ ಹೊರಗಡೆ ಬರೋದು ಮೋಕ್ಷಿತಾನ, ಮನೆಯಿಂದ ಹೊರಗಡೆ ಬರೋದು ಭವ್ಯನ, ಮನೆಯಿಂದ ಹೊರಗಡೆ ಬರೋದು ಗೌತಮಿನ? ಈ ನಿಮ್ಮ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತಾ ಹೋಗ್ತೀವಿ. ಹೌದು, ಈ ಬಾರಿ ಭವ್ಯ ಮತ್ತು ಗೌತಮಿ ಹಾಗೂ ಮೋಕ್ಷಿತಾ ಮೂರೂ ಜನ ಸ್ಟ್ರಾಂಗ್ ಅಂತಲೇ ಅನಿಸ್ತಾ ಇದ್ರು. ಖಂಡಿತವಾಗಿ ಇವರು ಫೈನಲಿಸ್ಟ್ ಆಗೇ ಆಗ್ತಾರೆ ಅಂತ ಈ ಹಿಂದೆನೇ ಅನೇಕರು ಹೇಳಿದ್ದು ಕೂಡ ಇದೆ. ಆದರೆ ಬಿಗ್ ಬಾಸ್ ನಿನ್ನೆ ತಮ್ಮ ಪ್ರೋಮೋದಲ್ಲಿ ಒಂದು ಶಾಕಿಂಗ್ ವಿಚಾರವನ್ನು ಹೇಳೇ ಬಿಟ್ರು. ಈ ಬಾರಿ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ. ಈ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತಂದಾಗ್ಲೇ ಅನೇಕರಿಗೆ ಢವ ಕೂಡ ಶುರು ಆಗಿತ್ತು. ಅಯ್ಯೋ, ಹಾಗಿದ್ರೆ ಯಾರು ಹೊರಗಡೆ ಹೋಗ್ಬಿಡ್ತಾರೆ ಅಂತ. ಈಗಾಗಲೇ ಟಿಕೆಟ್ ಟು ಫಿನಾಲೆ ಅನ್ನುವಂಥ ಒಂದು ಟಿಕೆಟನ್ನು ಹನುಮಂತು ಪಡ್ಕೊಂಡಿದ್ದಾರೆ. ಇದರ ಮಧ್ಯದಲ್ಲಿ ಆಟದಲ್ಲಿ ಸೂಪರ್ ಡೂಪರ್ ಆಟಾಡಿ ಇವತ್ತು ಇನ್ನೊಬ್ಬರು ಫೈನಲ್ಗೆ ಹೋಗ್ತಾ ಇದ್ದಾರೆ. ಅದೆಲ್ಲದರ ನಡುವೆ ಇವತ್ತು ಮನೆಗೂ ಕೂಡ ಒಬ್ಬರು ಹೋಗ್ತಾ ಇದ್ದಾರೆ ಅನ್ನೋದು ಬೇಸರದ ಸಂಗತಿ. ಹೌದು, ತುಂಬ ದಿನದಿಂದ ಭವ್ಯನ ಕಂಡ್ರೆ ತುಂಬ ಜನಕ್ಕೆ ಆಗ್ತಾ ಇರಲಿಲ್ಲ. ಭವ್ಯನೇ ಹೋಗಬೇಕು ಅಂತ ಕೆಲವರು ಶಪಥ ಮಾಡಿದ್ದು ಇದೆ. ಇಲ್ಲಿವರೆಗೂ ಮೋಸದಾಟ ಆಡಿಕೊಂಡು ಬಂದರು, ನಿಯತ್ತಾಗಿ ಆಟ ಆಡಲೇ ಇಲ್ಲ. ಇಲ್ಲಿವರೆಗೂ ತ್ರಿವಿಕ್ರಮ್ ಜೊತೆಗೆ ಮತ್ತು ಬೇರೆಯವರ ಜೊತೆಗೆ ಒಂದಲ್ಲ ಒಂದು ಸ್ಟ್ರಾಟರ್ಜಿಯನ್ನು ಮಾಡಿಕೊಂಡು ಇಲ್ಲಿವರೆಗೂ ಬಂದರು. ಡ್ರಾಮಾ ಕ್ವೀನು, ಆ್ಯಟಿಟ್ಯೂಡ್ ಕ್ವೀನು, ಹೀಗೆ ಅನೇಕ ರೀತಿಯಾದಂಥ ಹೆಸರುಗಳಲ್ಲಿ ಭವ್ಯನನ್ನು ಕರೆಯಲಾಗ್ತಾ ಇತ್ತು. ಹಾಗೆ ನೋಡಿದ್ರೆ ಭವ್ಯ, ಮೋಕ್ಷಿತಾ ಮತ್ತು ಗೌತಮಿ ಈ ಮೂರೂ ಜನರಲ್ಲೂ ಒಂದೊಂದು ಪ್ಲಸ್ ಪಾಯಿಂಟ್ ಇದ್ದರೆ ಒಂದೊಂದು ಮೈನಸ್ ಪಾಯಿಂಟು ಕೂಡ ಇದೆ. ಭವ್ಯ ಇವತ್ತು ಮನೆಯಿಂದ ಹೊರಗೆ ಹೋಗ್ತಾರಾ ಅಂತ ಲೆಕ್ಕ ಹಾಕ್ಕೊಂಡು ಕೂತವ್ರಿಗೆ ನಿರಾಸೆ ಆಗಿದೆ. ಭವ್ಯ ಇವತ್ತು ಮನೆಯಿಂದ ಹೊರಗಡೆ ಹೋಗ್ತಾ ಇಲ್ಲ. ಹಾಗಿದ್ರೆ ಮನೆಯಿಂದ ಹೊರಗೆ ಹೋಗ್ತಾ ಇರೋರು ಇನ್ಯಾರು, ಗೌತಮಿನ ಅಥವಾ ಮೋಕ್ಷಿತನ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಅದಕ್ಕೆ ಈ ವಿಡಿಯೋವನ್ನು ನೀವು ಕಂಪ್ಲೀಟಾಗಿ ಮಿಸ್ ಮಾಡದೆ ನೋಡಲೇಬೇಕಾಗತ್ತೆ. ಹೌದು, ಈ ವಾರ ಮನೆಯಿಂದ ಹೊರಗಡೆ ಹೋಗ್ತಾ ಇರೋದು ಯಾರು ಅನ್ನೋ ಪ್ರಶ್ನೆ. ಇಬ್ಬರು ಸ್ನೇಹಿತರೆ, ಗೌತಮಿ ಮತ್ತು ಮೋಕ್ಷಿತಾ. ಮೊದಲಿಗೆ ಸ್ನೇಹಿತರಾದವರು ಈಗ ಬರ್ತಾ ದುಶ್ಮನ್ಸ್ಗಳಾದರು. ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ ಅನ್ನುವಷ್ಟರ ಮಟ್ಟಿಗೆ ಕಿರುಕು ಇದೆ, ಜಿದ್ದು ಇದೆ. ಹೀಗಿರಬೇಕಾದ್ರೆ ಉಳಿದುಕೊಳ್ಳೇಬೇಕು ಅನ್ನೋ ಹಠನೂ ಇದೆ. ಆದರೆ ಫೈಟ್ ಸಿಕ್ಕಾಬಟ್ಟೆ ಇರೋದ್ರಿಂದ ಒಂದಷ್ಟು ಸ್ಟ್ರಾಟರ್ಜಿಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ದುರದೃಷ್ಟ ಅಂತ ಹೇಳಿದ್ರೆ, ಅದೃಷ್ಟ ಕೈ ಕೊಟ್ಟಿದ್ದು ಅಂತ ಹೇಳಿದ್ರೆ ಅದು ಗೌತಮಿಗೆ. ಹೌದು, ಮೋಕ್ಷಿತಾ ಸೇಫ್ ಆಗ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಮೋಕ್ಷಿತಾ ಡೈರೆಕ್ಟು ಫಿನಾಲೆಗೆ ಹೋಗಿ ಕುತ್ಕೊಳ್ಳುವಂಥ ಟಿಕೆಟ್ ಕೂಡ ಸಿಗುತ್ತೆ. ಇನ್ನೊಬ್ಬ ಫೈನಲಿಸ್ಟ್ ಆದರೆ ಅದು ಮೋಕ್ಷಿತಾನೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಲ್ಲಿಗೆ ಗೌತಮಿ ಇವತ್ತು ತಮ್ಮ ಆಟಕ್ಕೆ ಫುಲ್ ಸ್ಟಾಪನ್ನು ಹಾಕ್ತಾ ಇದ್ದಾರೆ. ಹಾಗಿದ್ರೆ ಗೌತಮಿ ಆಟಕ್ಕೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಕಾರಣ ಏನು, ಇವತ್ತು ಗೌತಮಿನೇ ಬರ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಈ ವಾರ ಸಿಕ್ಕಾಪಟ್ಟೆ ಟಾಸ್ಕ್ಗಳನ್ನು ಕೊಡಲಾಗಿತ್ತು. ಈ ಟಾಸ್ಕ್ನಲ್ಲಿ ಯಾರು ಅತಿ ಹೆಚ್ಚು ಗೆಲ್ತಾರೆ, ಯಾರು ತುಂಬ ಚೆನ್ನಾಗಿ ಆಟ ಆಡ್ತಾರೋ ಅವರನ್ನೇ ವಿನ್ ಮಾಡಲಾಗತ್ತೆ ಅನ್ನೋದು ಕೂಡ ಇತ್ತು. ಅವರು ಫೈನಲ್ ಆಗಿ ಹೋಗಿ ಕುತ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಅದರಂತೆಯೇ ಗೌತಮಿ ಈ ಬಾರಿ ಚೆನ್ನಾಗಿ ಆಟ ಆಡಲಿಲ್ಲ ಅನ್ನೋದಕ್ಕಿಂತ ಅವ್ರನ್ನ ಎಲ್ಲರೂ ಟಾರ್ಗೆಟ್ ಮಾಡಿದ್ರು. ಮೊದಲಿಗೆ ರಜತು ಮತ್ತು ಮೋಕ್ಷಿತಾ ಟಾರ್ಗೆಟ್ ಮಾಡಿದ್ರು. ಅದಾದಮೇಲೆ ಒಬ್ಬರು ಟಾರ್ಗೆಟ್ ಮಾಡ್ತಾ ಅವರನ್ನು ಆಟದಿಂದ ಹೊರಗಿಡ್ತಾ ಬಂದರು ಮತ್ತು ಅವ್ರು ಸೋಲ್ತಾನೂ ಬಂದರು. ಹಾಗಾಗಿ ಮೋಕ್ಷಿತಾಗೆ
ಹೋಲಿಸ್ಕೊಂಡ್ರೆ ಗೌತಮಿಗೆ ಕಡಿಮೆ ರೀತಿಯಾದಂಥ ಅಂಕಗಳು ಬಂದವು. ಸೊ ಆ ಕಾರಣಕ್ಕಾಗಿ ಗೌತಮಿ ಮನೆಯಿಂದ ಹೊರಗೆ ಹೋಗಬೇಕಾಗ್ತಾ ಇದೆ. ಇನ್ನೊಂದು ವಿಚಾರ ಅಂತಂದರೆ ಗೌತಮಿ ತುಂಬ ಚೆನ್ನಾಗಿ ಮೊದಲಿಗೆ ಆಟ ಆಡ್ತಾ ಇದ್ರು. ಅವ್ರ ಆಟವನ್ನು ಹಾಗೆ ಮುಂದುವರಿಸಿದ್ರೆ ಇವತ್ತಿಗೆ ಇಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಿರ್ಲಿಲ್ಲ. ಆದರೆ ಬರ್ತಾ ಬರ್ತಾ ಅವರು ಉಗ್ರ ಮಂಜು ಹೇಳ್ದಂಗೆ ಕೇಳೋಕೆ ಶುರು ಮಾಡಿದ್ರು. ಉಗ್ರ ಮಂಜು ಮತ್ತು ಇವರು ಸ್ನೇಹಿತೆ ಅಂತ ಅಂದ್ಕೊಂಡು ಒಟ್ಟಿಗೆ ಕೂರೋದು, ಒಟ್ಟಿಗೆ ಓಡಾಡೋದು ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಯಿತು ಅಂತ ಹೇಳಿದ್ರು ತಪ್ಪಾಗಲಿಲ್ಲ. ಸ್ವತಃ ಮನೆ ಮಂದಿಗೆ ಬಂದು ಈ ಥರ ಇರಬೇಡಿ, ಚೆನ್ನಾಗಿ ಅನ್ಸಲ್ಲ, ನೀವಿಬ್ರು ಬೇರೆ ಬೇರೆ ಆಗಿ ಆಟಾಡಿ ಅಂತ ಹೇಳಿದ್ರು ಕೂಡ ಇಬ್ರು ಕೇಳಲೇ ಇಲ್ಲ. ಸೊ ಇದೆಲ್ಲವೂ ಕೂಡ ಗೌತಮಿಗೆ ಮೈನಸ್ ಆಗ್ತಾ ಹೋಯಿತು. ಆಟದಲ್ಲಿ ಬೇರೆಯವ್ರನ್ನ ನಂಬ್ಕೊಂಡಿದ್ದು, ನೆಚ್ಕೊಂಡಿದ್ದು, ಗೇಮ್ ಆಡುವಾಗ ವೀಕ್ ಅವ್ರ ಜೊತೆಗೆ ಗೇಮ್ ಮಾಡಿದ್ದು, ಇದೆಲ್ಲವೂ ಕೂಡ ಗೌತಮಿಗೆ ಮೈನಸ್ ಆಗ್ತಾ ಹೋಯಿತು. ಆ ಕಾರಣಕ್ಕಾಗಿ ಗೆಲ್ಲಬಹುದಾದ ಸಾಮರ್ಥ್ಯ ಇದ್ರೂ ಕೂಡ ಸೋತು ಮಧ್ಯ ವಾರದಲ್ಲೇ ಮನೆಗೆ ಬರ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಇದೀಗ ವೈರಲ್ ಆಗಿದೆ. ಇದನ್ನು ನೋಡಿ ಅನೇಕರಿಗೆ ಬೇಸರ ಆಗಿದೆ. ಗೌತಮಿ ಇರಬೇಕಾಗಿತ್ತು, ಚೆನ್ನಾಗಿ ಆಟ ಆಡ್ತಾ ಇದ್ರು, ಈ ಥರ ಕಳಿಸ್ತಾ ಇರೋದು ಸರಿ ಅಲ್ಲ ಅಂತ ಹೇಳ್ತಿದ್ದಾರೆ. ಸೊ ಫೈನಲ್ ಆಗಿ ಟಿವಿಯಲ್ಲಿ ಏನು ಬರುತ್ತೋ ನೋಡಬೇಕು. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ.